ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ನನ್ನ ಮನದಾಳದ 2 ಸಾಲುಗಳಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬದುಕು ಒಂದು ವಿಸ್ಮಯ, ಪ್ರಕೃತಿಯಷ್ಟೇ ಅಂದವಾದದ್ದು. ಈ ಅಂದವಾದ ಬದುಕನ್ನು ಆಸ್ವಾದಿಸುವುದಷ್ಟೇ ನಮ್ಮ ಪಾತ್ರ. ಬದುಕಿನ ವಿಕೋಪಗಳನ್ನು ಪ್ರಶ್ನಿಸುವ ಶಕ್ತಿ ನಮ್ಮಲ್ಲಿ ಇಲ್ಲ. ಹೆತ್ತ ತಾಯಿಯ ಜನನ, ಭೂಮಿಯ ತಾಯಿಯ ಮಡಿಲಲ್ಲಿ ಮರಣ. ಇಷ್ಟೇ ಜೀವನ. ಪ್ರತಿ ದಿನವನ್ನು ಕ್ಷಣವನ್ನು ಆನಂದದಿಂದ ಆಸ್ವಾದಿಸೋಣ. ಸೌಮ್ಯ ಸತೀಶ್, ಕನ್ನಡ ಉಪನ್ಯಾಸಕಿ. ಈ 2 ಸಾಲುಗಳೊಂದಿಗೆ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ದಿನ ನಾನು LIC ಏಜೆಂಟ್ ಆಗಿದ್ದರಿಂದ ನಮ್ಮ LIC ಆಫೀಸ್ ಕಡೆಯಿಂದ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದರು. ಸೊ ನಾನು ಮತ್ತು ಸತೀಶ್ LIC ಮೀಟಿಂಗ್ಗೆ ಅಂತ ಹೇಳಿಬಿಟ್ಟು ನಾನು LIC ಮೀಟಿಂಗ್ಗೆ ಅಟೆಂಡ್ ಮಾಡಿದ್ದೀನಿ. ಸೊ ನನ್ನ ಜೊತೆ ನಿಮಗೂ ಸಹ ಈ LIC ಮೀಟಿಂಗಲ್ಲಿ ನನ್ನ ಮಾತುಗಳಲ್ಲಿ ನಾನು ಯಾವ ರೀತಿ ಮೀಟಿಂಗ್ನ ಅಟೆಂಡ್ ಮಾಡಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಸೇವಿಂಗ್ ಇರಲಿ ಅಂತ ಅಂದ್ಬಿಟ್ಟು ಇನ್ನೇನು ಬೇರೆ ನಾವು ಚಿಕ್ಕ ವಯಸ್ಸಲ್ಲೇ ಹೋಗ್ತೀವಿ, ನಮ್ಗೆ ಯಾರೋ ನಾಮಿನಿ ಅದೆಲ್ಲ ಫೈನಲ್ ಅಂದಿದ್ದು ಒಂದು ಪಾಲಿಸಿ ನಮ್ಗೊಂದು. ಇವಾಗ ನಾನು 15 ವರ್ಷದ ಹಾಕಿದ್ರೆ 15 ವರ್ಷದಲ್ಲಿ ನಾನು ಯಾವ ಸ್ಥಿತಿಯಲ್ಲಿ ಇರ್ತೀನೋ, ಆಗ ನನಗೆ 500 ರೂಪಾಯಿ ಕಷ್ಟ ಇರುತ್ತೋ ಏನೋ ಅಂತಂದು ಒಂದು 5 ಲಕ್ಷ 10 ಲಕ್ಷ ನನಗೆ ಬರ್ತಿದೆ ಅಂದರೆ ಅದೊಂದು ಆಗ ನನಗೆ ಸೇವಿಂಗ್. ಸೊ ನಾನೇ ಅವ್ರನ್ನ ಕರೆದು ನಾನು ಪಾಲಿಸಿ ನಾವು ಅಪ್ರೋಚ್ ಆಗಬೇಕು. ಪರವಾಗಿಲ್ಲ, ತಾಳ್ಮೆ ಇರಬೇಕು. ಅವ್ರು ಇವತ್ತು ಪಾಲಿಸಿ ಅಂದ ತಕ್ಷಣ ನಂತರನೇ ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಇವತ್ತಲ್ಲ, ನಾಳೆ ಅಲ್ಲ, ಇನ್ನೊಂದು ವರ್ಷ ಆಗಿ ನಾನು ಇವಾಗ 50 ಜನ ಜೊತೆ ಮಾತಾಡಿದ್ರೆ ಯಾರೂ ಏನು ಒಪ್ಕೊಂಡಿಲ್ಲ. ಅದ್ರಲ್ಲಿ 3 ಜನ ಮಾತ್ರನೇ ಹ್ಞೂ ಮೇಡಮ್ ಮಾಡಿಸೋಣ ಅಂತ ಹೇಳಿದ್ರು. ಬಟ್ ನಮ್ಮಲ್ಲಿ ತಾಳ್ಮೆ ಇದ್ದು ಅವ್ರಿಗೆ ಅರ್ಥ ಮಾಡಿಸಿದ್ರೆ, ಮೇಡಮ್ ಹೇಳೋದಲ್ಲ, ಸೊ ಅವ್ರ ಮೈಂಡ್ಗೆ ಪಾಲಿಸಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಬಂದರೆ ಆಮೇಲೆ ನಾವು ಯಾವ ಪಾಲಿಸಿ ಹೇಳಿದ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ರೀತಿ ನನ್ನ ಮಾತುಗಳಲ್ಲಿ ಈ ಒಂದು LIC ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನನಗೆ ಈ ದಿನ ಆರ್ಡರ್ ಆಫ್ ಥ್ಯಾಂಕ್ಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಈ ದಿನ ಡೆವಲಪರ್ ಆಫೀಸರ್ ಆಗಿ ಮೇಡಮ್ ಲಾವಣ್ಯ ಮೇಡಮ್ ಅವರು ನಾನು ಬಂದಿದ ತಕ್ಷಣವೇ ಸೊ ಯಾವ ರೀತಿ ನಾವು ಶ್ರಮ ಪಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ಯಾಕಂದರೆ ಮನೆ ಲೇಡೀಸ್ ಅಂತೂ ಒಂದು ಸ್ವಲ್ಪ ಮನೇಲಿದ್ರೆ ಲೇಸಿನೇ, ನಾವು ಮನೇಲಿದ್ರೆ ಸಾಕಪ್ಪ ಮಲ್ಗೋಣ, ಈ ಕೆಲಸನ ಆ ಕೆಲಸನ ಸರಿ ಹೋಗುತ್ತೆ. ಬಟ್ ಆಚೆ ಹೋದ್ರೆ ಇವನ್ ನಾವೆಲ್ಲರಿಗಿಂತ ಜಾಸ್ತಿ ಓಡಾಡ್ತೀವಿ, ಎಷ್ಟೋ ಜನ ಇದ್ದಾರೆ. ಆ ಥರ ನಾವು ಸಹ ಶ್ರಮ ಪಡಬೇಕು ಅಂತ ನಮ್ಮ ಕೆಲಸದ ಬಗ್ಗೆ ತಿಳಿಸ್ಕೊಟ್ಟಂತಹ ಲಾವಣ್ಯ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿ ಏಜೆಂಟ್ ಯಾವ ರೀತಿ ನಾವು ಕಸ್ಟಮರ್ಸ್ಗೆ ಅಪ್ರೋಚ್ ಆಗಬೇಕು, ಮತ್ತು ಯಾವ್ಯಾವ ಪಾಲಿಸಿಗಳಿದೆ ನಮ್ಮ ಆ್ಯಪ್ ಮೂಲಕ, ಯಾವ್ಯಾವ ಪಾಲಿಸಿ ಏನು ಪೂರ್ತಿಯಾಗಿ ನಮಗೆ ಅದರಲ್ಲೂ ಜೀವನ್ ಕಿರಣ್, ಜೀವನ್ ಅಮರ್, ಅಮೃತ್ ಬಾಲ, ಇನ್ನೂ ಹಲವಾರು ಪಾಲಿಸಿ ಬಗ್ಗೆ ಮೇಡಮ್ ಅವರು ನಮಗೆ ಡೀಟೇಲ್ ಆಗಿ, ಅಷ್ಟು ಸಮಯ ಅಭಾವ ಇಲ್ಲ ಅಂದ್ರೂ ಒಂದು ನಮಗೆ 30% ಆದ್ರೂ ನಮಗೆ ಈ ರೀತಿ ಪಾಲಿಸಿ ಇದೆ, ಮಕ್ಕಳಿಗೆ ಯಾವ ರೀತಿ ಬೇಕು, ದೊಡ್ಡವ್ರಿಗೆ ಯಾವ ರೀತಿ ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ರುಕ್ಮಿಣಿ ಮೇಡಮ್ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ತುಂಬ ಧನ್ಯವಾದ. ಸೊ ಯಾವುದೇ ಫಂಕ್ಷನ್ ಆಗಿರ್ಬೋದು, ಕಾಲೇಜ್ ಫಂಕ್ಷನ್ ಆಗಲಿ, ಏನೇ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಅದಕ್ಕೆ ವೀಕ್ಷಕರು ಮುಖ್ಯ. ಅದರಲ್ಲೂ ಇಲ್ಲಿ ನಾವು ವೀಕ್ಷಕರು ಅನ್ನೋದಕ್ಕಿಂತ LIC ಏಜೆಂಟ್ಸ್ ನಾವು. ಸೊ ನಿಜ, ಇಲ್ಲಿ ಬಂದಿರೋರು ಎಲ್ರಿಗೂ ಸಹ ಕೆಲಸ ಇನ್ನೇನು ನಾವು ಅಪ್ರೋಚ್ ಆಗ್ತೀವಿ ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತಾ ಈ ದಿನ ಬಂದಿರುವಂತಹ ನನ್ನ ಜೊತೆ ಎಲ್ಲ ಒಂದು LIC ಏಜೆಂಟ್ಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಈ ಕಾರ್ಯಕ್ರಮ ನೋಡಿದ್ರಲ್ಲ ವೀಕ್ಷಕರೇ, ಈ ದಿನ LIC ಬಗ್ಗೆ ನನ್ನ ಅನಿಸಿಕೆ. ಸೊ ನಾನು ಯಾವ ರೀತಿ LIC ಏಜೆಂಟ್ನ ತಗೊಂಡೆ, ಸೊ ಈಗ ನಾನು LICಗೆ ಏಜೆಂಟಾಗಿ ನನ್ನ ಕೆಲಸನ ಯಾವ ರೀತಿ ನಾನು ನಿರ್ವಹಿಸ್ತಾ ಇದ್ದೀನಿ ಅಂತ ನನ್ನ ಒಂದು ಮಾತುಗಳಲ್ಲಿ ಹೇಳಿದೆ. ಅದೇ ರೀತಿ ನನಗೆ ವಂದನಾ ಅರ್ಪಣೆ ಮಾಡೋದಕ್ಕೆ ಕೊಟ್ಟಿದ್ದರು. ಸೊ ನನ್ನ ಮಾತುಗಳಲ್ಲಿ ಅಲ್ಲಿ ಆ ಒಂದು ಮೀಟಿಂಗ್ಗೆ ಬಂದಂತಹ ನಮ್ಮ ಮೇಡಮ್ ಅವ್ರಿಗೆ ಎಲ್ಲ ವಂದನಾ ಅರ್ಪಣೆಯನ್ನು ನಾನು ಮುಗಿಸ್ದೆ. ಸೊ ಫೈನಲಿ ನಾನು LIC ಬಗ್ಗೆ ತಿಳ್ಕೊಂಡಿರೋದು ಇಷ್ಟೇ. ಏನೇ ಒಂದು ಆಗಲಿ, ಹುಟ್ಟಂತ ಇದೆ ಅಂತಂದರೆ ಸಾವು ಇದ್ದೇ ಇದೆ. ಪ್ರತಿಯೊಬ್ಬರಿಗೂ ಈ ಜೀವನನೇ ಆ ಒಂದು ಹೊಡೆದಾಟ. ಆದರೆ ನಮ್ಮನ್ನು ನಂಬ್ಕೊಂಡಿರೋರಿಗೆ ನಾವೇನೋ ಒಂದು ಕೊಟ್ಟು ಹೋಗಬೇಕು. ಯಾವಾಗ ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ತಕ್ಷಣಕ್ಕೆ ಈಗ ಒಂದು ಮನೇಲಿ ಒಂದು ಸಾವಾಗಿದೆ ಅಂತಂದರೆ ನೋವಂತೂ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಆ ಸಾವಿಗೆ ಬಂದಿರೋರೆಲ್ಲ ತೊಗೊಂಬ ಅಂತ ಹೇಳ್ಬಿಟ್ಟು ಯಾರೇನೋ ಬಂದಿರೋ ವ್ಯಕ್ತಿಗೆ 10,000ನೋ ಒಂದು 50,000ನೋ ಕೊಟ್ಬಿಟ್ಟು ಹೋಗಲ್ಲ. ಸೊ ಆಗ ನೋವನ್ನು ಮರೆಸೋದು ಒಂದು ಶಕ್ತಿ. ಆದರೆ ಎಕನಾಮಿಕಲಿ ಅವ್ರೇನಾದರೂ ಮಿಡಲ್ ಕ್ಲಾಸು ಅಥವಾ ಲೋಯರ್ ಕ್ಲಾಸಲ್ಲೋ ಇದ್ದರೆ ಆ ನೋವನ್ನು ಮರೆಸೋ ಶಕ್ತಿ ಎಕನಾಮಿಕಲಿ ಒಂದು ಸ್ಟ್ರಾಂಗ್ನ ಅವ್ರನ್ನ ಮಾಡುತ್ತೆ. ಸೊ ನಾನು ಹೇಳೋದು ಒಂದೇ, ಒಂದು ಹಣಕಾಸಿನ ವಿಚಾರಕ್ಕೆ ಬಂದರೆ ಪಾಲಿಸಿ ಅನ್ನೋದು ಡೆತ್ ವಿಚಾರಕ್ಕೆ ಅಂತಲೇ ಅಲ್ಲ, ಈವನ್ ಮುಂದೆ ನಮ್ಮ ಸೇವಿಂಗ್ಸ್ ಪ್ರಕಾರನೂ ಬಂದರೆ ಒಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಸೊ ಅದರಿಂದ ನಾನು LIC ಏಜೆಂಟಾಗಿ ನಾನು ಕಾರ್ಯನ ನಿರ್ವಹಿಸ್ತಾ ಇದ್ದೀನಿ. ಸೊ ಈ ರೀತಿ ನನ್ನ LIC ಮೀಟಿಂಗ್ನ ಎಲ್ಲ ಮುಗಿಸ್ಕೊಂಡು ಸೊ ಮಧ್ಯಾಹ್ನಕ್ಕೆ ಮೀಟಿಂಗ್ ಮುಗಿದಿದ್ದರಿಂದ ನಾನು ನೆಕ್ಸ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ
ಚಿಂತಾಮಣಿಯಲ್ಲಿರುವಂತಹ ಒಂದು ಅದ್ಭುತ ದೇವಾಲಯವಾದಂತಹ ಮುಕ್ತೇಶ್ವರ ದೇವಸ್ಥಾನಕ್ಕೆ ನಾನು ಭೇಟಿ ನೀಡ್ತಾ ಇದ್ದೀನಿ. ಬನ್ನಿ, ಈ ದೇವಸ್ಥಾನ ಎಲ್ಲಿದೆ, ಯಾವ ರೀತಿ ಇದೆ, ಈ ದೇವಸ್ಥಾನದ ಮಹತ್ವ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಚಿಂತಾಮಣಿಗೆ ಬಂದು ಚಿಂತಾಮಣಿಯಿಂದ ಮುರುಗುಮಲೆ ಅನ್ನೋ ಒಂದು ಹಳ್ಳಿಗೆ ಹೋಗಬೇಕು. ಮುರುಗುಮಲೆಯಿಂದ ನಿಮ್ಗೆ ಅಲ್ಲೇ ಮುರುಗುಮಲೆ ಎಂಟರ್ ಆಗಿದ ತಕ್ಷಣ ಒಂದು ದೊಡ್ಡದಾಗಿ ಬೋರ್ಡ್ ಕಾಣಿಸುತ್ತೆ, ಮುರುಗುಮಲೆ ಅಂತ. ಸೊ ಅಲ್ಲೇ ನಿಮಗೆ ಮುಕ್ತೇಶ್ವರ ಸ್ವಾಮಿ ದೇವಾಲಯಕ್ಕೆ ದಾರಿ ಅಂತ ಹಾಕಿರ್ತಾರೆ. ನೀವು ಅಲ್ಲಿ ಹೋದರೆ ಸಾಕು. ಮತ್ತು ವೆಹಿಕಲ್ 2 ವೀಲರ್ ಆಗಲಿ 4 ವೀಲರ್ ಆಗಲಿ ಮೇಲೆವರೆಗೂ ಸಹ ಗಾಡಿ ಹೋಗುತ್ತೆ. ದೇವಸ್ಥಾನದ ಪಕ್ಕದವರೆಗೂ ಸಹ ಹೋಗುತ್ತೆ. ನಾವೇನು ಬೆಟ್ಟ ಹತ್ತೋ ಅಂತ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿ ಬೋರ್ಡಲ್ಲಿ ತೋರಿಸ್ತಾ ಇದ್ದಲ್ಲ, ಶ್ರೀ ಮುಕ್ತೇಶ್ವರ ಸ್ವಾಮಿ ದೇವಾಲಯ ಅಂತ. ನೀವು ಮುರುಗುಮಲೆಗೆ ಎಂಟರ್ ಆಗ್ತಾ ಇದ್ದಂಗೆ ಈ ರೀತಿ ಒಂದು ದೊಡ್ಡ ಬೋರ್ಡ್ ಕಾಣಿಸುತ್ತೆ. ಈ ರೋಡಲ್ಲಿ ಲೆಫ್ಟ್ ಸೈಡ್ ಹೋದರೆ ನಿಮಗೆ ಟೆಂಪಲ್ ಸಿಗುತ್ತೆ. ಸೊ ಟೆಂಪಲ್ವರೆಗೂ ಸಹ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು ಎಲ್ಲನೂ ಹೋಗುತ್ತೆ. ಏನು ನಡೆಯುವಂತಹ ಅವಶ್ಯಕತೆ ಏನಿಲ್ಲ, ಬೆಟ್ಟ ಹತ್ತಬೇಕು ಅಂತ ಏನಿಲ್ಲ. ಬನ್ನಿ, ಹಾಗಾದರೆ ಇಲ್ಲಿ ದೇವಸ್ಥಾನ ಹೇಗಿದೆ ಅಂತ ದೇವಸ್ಥಾನ ವ್ಯೂನ ತೋರಿಸ್ತೀನಿ. ನೋಡಿ, ನಾನೀಗ ಈಗ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೆ ಮುರುಘಮಲೆಗೆ ಬಂದು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ದೊಡ್ಡ ಹಾರ್ಚ್ ಇದೆ. ಅದರೊಳಗಡೆ ನಾವು ಎಂಟರ್ ಆದರೆ ಈ ರೀತಿ ರಸ್ತೆ ಕಾಣುತ್ತೆ. ಇಲ್ಲಿಗೆ ಯಾವುದೇ ರೀತಿ ಏನು ಬಸ್ ವ್ಯವಸ್ಥೆ ಇಲ್ಲ. ಬಸ್ಸಲ್ಲಿ ನೀವು ಬಂದ್ರೂ ಮುರುಘಮಲೆನಲ್ಲಿ ಹಿಡ್ಕೊಂಡು ಅಲ್ಲಿಂದ ಏನಾದರೂ ವೆಹಿಕಲ್ ಮಾಡ್ಕೊಂಡೇ ಹೋಗಬೇಕು. ಬಟ್ ಮೇಲೆವರೆಗೂ ಸಹ ಈ ರೀತಿ ದಾರಿ ಅಂತೂ ಇದೆ. ಸೊ ಈ ಬೆಟ್ಟ ಹತ್ತೋರು ಸಹ ಹತ್ಕೊಂಡು ಹೋಗ್ಬೋದು. ಇಲ್ಲ ವೆಹಿಕಲಲ್ಲಿ ಹೋಗ್ತೀರಿ ಅಂದರೂ ದೇವಸ್ಥಾನವರೆಗೂ ಸಹ ಈ ರೀತಿ ರಸ್ತೆನೇ ಇದೆ. ನೋಡಿ, ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಫುಲ್ಲು ದೇವಸ್ಥಾನವರೆಗೂ ಸಹ ಇದೇ ರೀತಿ ರಸ್ತೆ ಇದೆ. ಆರಾಮಾಗಿ ಹೋಗ್ಬೋದು. ಏನು ಅಂತ ಕಾರ್ ಹತ್ತದೇ ಇರೋಷ್ಟು ರಸ್ತೆ ಏನು ಚೆನ್ನಾಗಿಲ್ದಿರ ಏನಿಲ್ಲ, ಇಷ್ಟು ಮಾತ್ರ ಇದೆ ರಸ್ತೆ. ಈ ಒಂದು ದೇವಸ್ಥಾನ ಚಿಂತಾಮಣಿಯಿಂದ ಮುರುಗುಮಲೆಗೆ ಒಂದು 15 ಕಿಲೋಮೀಟ್ರ್ ಆಜುಬಾಜಲ್ಲಿ ನಿಮಗೆ ಈ ಮುರುಗುಮಲೆ ಸಿಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬೋರ್ಡು, ಇಲ್ಲೇ ನಿಮಗೆ ದೇವಸ್ಥಾನಕ್ಕೆ ಹೋಗೋ ರೂಟ್ ಹಾಕಿರ್ತಾರೆ. ಆ ಕಡೆ ಹೋದರೆ ಇನ್ನೊಂದು ದೇವಸ್ಥಾನ ಸಹ ಸಿಗುತ್ತೆ, ಈ ಕಡೆ ಹೋದರೆ ಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ನಾವಂತೂ ಈ ಕಡೆ ಮುಕ್ತೇಶ್ವರ ದೇವಸ್ಥಾನನ ಮುಗಿಸ್ಕೊಂಡು ಬಂದುಬಿಟ್ರಿ. ಇಲ್ಲಿ ಇನ್ನೊಂದು ಏನಂತಂದರೆ, ನೋಡಿ, ಈ ಥರ ಬೆಟ್ಟ ಹೋಗ್ತಾ ಇದ್ದಂಗೆ ದೇವಸ್ಥಾನ ಬರುತ್ತೆ. ದೇವಸ್ಥಾನ ವೆಹಿಕಲ್ ಕೆಳಗಡೆ ಹೋಗಿ ನಿಲ್ಲಿಸಿದ್ರೆ ಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. ಅದಾದ ನಂತರ ಕೆಳಗಡೆ ಇನ್ನೊಂದು ದೇವಾಲಯ, ಒಂದು ಚಿಕ್ಕ ಚಿಕ್ಕ ಗುಹೆಗಳ ರೀತಿ ಇದೆ. ಮತ್ತು ಅಲ್ಲಿ ನೀರು ಎಲ್ಲ ಇರುತ್ತೆ. ಆ ದೇವಸ್ಥಾನ ನೋಡಬೇಕಂದ್ರೆ ಅಲ್ಲಿಂದ ನಾವು ಕೆಳಗಡೆ ಒಂದು ಸ್ವಲ್ಪ ಬೆಟ್ಟ ಮೆಟ್ಲುಗಳ ಥರ ಇದೆ, ನಡ್ಕೊಂಡು ಹೋಗ್ಬೋದು. ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ಈ ದೇವಸ್ಥಾನನ ನೋಡಿ ವಿಸಿಟ್ ಮಾಡಿ ದರ್ಶನ ಮುಗಿಸ್ಕೊಂಡು ಮತ್ತೆ ವೆಹಿಕಲ್ನ ಹತ್ತಿ ಮತ್ತೆ ಆ ಕಡೆನೂ ಸಹ ನಾವೇನು ಬೆಟ್ಟ ಇಳಿಯೋ ಅವಶ್ಯಕತೆ ಇಲ್ಲ. ಆ ಕಡೆನೂ ಸಹ ಕಾರು ಹೋಗುತ್ತೆ. ಆ ಕಡೆಯಿಂದ ನಾವು ಹೋಗಿ ಅಲ್ಲಿನೂ ದೇವಸ್ಥಾನ ಮುಗಿಸ್ಕೊಂಡು ನಾರ್ಮಲ್ ಇವಾಗ ನಾನು ಹೆಂಗೆ ವಾಪಸ್ ಬಂದು ಅದೇ ಮೇನ್ ರೋಡ್ಗೆ ಆ ರೋಡ್ ಕನೆಕ್ಟ್ ಆಗುತ್ತೆ. ಸೊ ಬನ್ನಿ, ಈಗ ಮೇಲೆ ಇರೋ ದೇವಸ್ಥಾನ ಮತ್ತು ಅಲ್ಲಿಂದ ಯಾವ ರೀತಿ ನಡ್ಕೊಂಡು ಹೋಗಬೇಕು, ಅಲ್ಲಿ ಕೆಳಗಡೆ ಯಾವ ದೇವಸ್ಥಾನ ಇದೆ, ಈ ದೇವಸ್ಥಾನದ ಒಂದು ಪೂರ್ತಿ ಮಹತ್ವ ಏನು ಅಂತ ನನ್ನ ಒಂದು 2 ಮಾತುಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಎಂಟರ್ ಆದ್ಮೇಲೆ ಇದೇ ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿ ನಾವು ಕಾರ್ ನಿಲ್ಲಿಸ್ಬಿಟ್ಟು ಹೋಗ್ಬೋದು, ಅಥವಾ ಇನ್ನೂ ಸ್ವಲ್ಪ ಮುಂದಕ್ಕೂ ಸಹ ಕಾರ್ ಪಾರ್ಕಿಂಗ್ ಮಾಡ್ಬೋದು. ಇನ್ನೇನು ಒಂದು 30 ಹೆಜ್ಜೆ ಹಾಕಿದ್ರೆ ಟೆಂಪಲ್ ಬರುತ್ತೆ. ನಾವು ಇನ್ನೂ ಸ್ವಲ್ಪ ಮುಂದೆ ಬಂದು ಕಾರ್ ಪಾರ್ಕ್ ಮಾಡ್ಕೊಂಡ್ರೆ ನಾವೆಲ್ಲ ದೇವಸ್ಥಾನ ಪಕ್ಕದಲ್ಲೇ ಬಂದು ಹೇಳಿದ್ರಿ. ನೋಡಿ, ಇಲ್ಲಿವರೆಗೂ ಸಹ ಕಾರ್ ಪಾರ್ಕಿಂಗ್ ಇದೆ. ಸೊ ನಾವು ಇಲ್ಲೇ ಬಂದು ಹೇಳಿದ್ರಿ. ಬಟ್ ಕಾರ್ ಮಾತ್ರ ಇನ್ನೂ ಸ್ವಲ್ಪ ಹಿಂದಕ್ಕೆ ಹಾಕಬೇಕು. ಇವಾಗೇನು ಅಷ್ಟೊಂದು ಭಕ್ತಾದಿಗಳು ಇರಲಿಲ್ಲ, ಆದ್ದರಿಂದ ಖಾಲಿಯಾಗಿದೆ. ಕಾರ್ ಅಲ್ಲಿವರೆಗೂ ಬಂತು. ತುಂಬ ರಶ್ ಇದ್ದಾಗ ನಾವು ಕಾರ್ ಸ್ವಲ್ಪ ಇನ್ನು ಹಿಂದೆ ಹಾಕಬೇಕಾಗುತ್ತೆ. ನೋಡಿ, ಇದೇ ಶ್ರೀ ಮುಕ್ತೇಶ್ವರ ಸ್ವಾಮಿ ದೇವಾಲಯ ಮುರುಗುಮಲೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಸ್ವಚ್ಛವಾಗಿಟ್ಟಿದ್ರು ದೇವಸ್ಥಾನನ. ಮತ್ತು ಇಲ್ಲಂತೂ ನನಗೆ ಬಂದಿದ್ದ ತಕ್ಷಣ ಏನೋ ಒಂಥರ ಒಂದು ಮನಃಶಾಂತಿ ಸಿಕ್ತು. ತುಂಬ ಚೆನ್ನಾಗಿದೆ. ನೋಡಿ, ಎಂಟರ್ ಆಗಿದ ತಕ್ಷಣ ಇಲ್ಲೊಂದು ಸಾಯಿಬಾಬಾನ ಚಿಕ್ಕದಾಗಿ ಒಂದು ಚಿಕ್ಕ ಗುಡಿಯಲ್ಲಿ ಇಟ್ಟಿದ್ದಾರೆ. ಈ ಕಡೆ ಕಾಣಿಸ್ತಾ ಇರೋದೇ ಮುಕ್ತೇಶ್ವರ ಸ್ವಾಮಿ ಲಿಂಗ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಪಾರ್ವತಿ ದೇವಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾದರೆ ಈ ಒಂದು ಅದ್ಭುತ ಒಂದು ನೆಲೆಗೆ ಒಂದು ಹಿಂದಿನ ಚರಿತ್ರೆ ಇದೆ. ಆ ಚರಿತ್ರೆಯನ್ನು ನನ್ನ ಮಾತುಗಳಲ್ಲಿ ಸಣ್ಣದಾಗಿ ಹೇಳ್ತೀನಿ, ಬನ್ನಿ. ದ್ವಾಪರ ಯುಗದಲ್ಲಿ ಅರ್ಜುನರಿದ್ದರು. ಆ ಅರ್ಜುನರ ಸಮಯದಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಲಿಂಗ ಎಂಬುದು ಈ ದೇವಸ್ಥಾನದ ಪ್ರತೀತಿಯಾಗಿದೆ. ಇಲ್ಲಿ 7 ಋಷಿಗಳಲ್ಲಿ ಒಬ್ಬರಾಗಿರುವ ಭರದ್ವಾಜ ಋಷಿಗಳಿಂದ ಪೂಜಿಸಲ್ಪಡುವ 5000 ಇತಿಹಾಸ ಹೊಂದಿರುವ ಪುರಾತನದ ಶಿವಲಿಂಗ ಇದಾಗಿದೆ.
ಈ ಒಂದು ದೇವಾಲಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಮುರುಗುಮಲೆ ಎಂಬ ಗ್ರಾಮದಲ್ಲಿ ಈ ಅದ್ಭುತ ದೇವಾಲಯ ನೆಲೆಯೂರಿದೆ. ಈ ದೇವಾಲಯವು ಬೆಟ್ಟದ ತಪ್ಪಲಿನಲ್ಲಿ ನೆಲೆಯೂರಿದೆ. ಈ ದೇವಾಲಯ ಮುಕ್ತೇಶ್ವರ ಸ್ವಾಮಿಯ ದೇವಾಲಯ ಎಂತಲೇ ಪ್ರಸಿದ್ಧಿಯಾಗಿದೆ. ಮುಕ್ತಿ ಎಂದರೆ ವಿಮೋಚನೆಗೊಳ್ಳುವುದು. ಅರ್ಜುನಿಗೆ ಬ್ರಹ್ಮ ಹತ್ಯೆ ದೋಷದಿಂದ ನಿವಾರಣೆಯಾಗಲು ಅರ್ಜುನ ಸ್ಥಾಪಿಸಿದ ಲಿಂಗಗಳಲ್ಲಿ ಈ ಶಿವಲಿಂಗವೂ ಸಹ ಒಂದಾಗಿದೆ. ಆದ್ದರಿಂದಲೇ ಈ ದೇವಾಲಯವನ್ನು ಮುಕ್ತೇಶ್ವರ ಸ್ವಾಮಿ ದೇವಾಲಯ ಎಂದು ಕರೆಯುತ್ತೇವೆ. ಮುಕ್ತಿಯನ್ನು ಪ್ರಸಾದಿಸುವ ಈಶ್ವರ ಇಲ್ಲಿ ನೆಲೆಯೂರಿದ್ದಾರೆ ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಇಲ್ಲಿ ಸಪ್ತ ಮಾತೃಕೆಯರು ಈ ದೇವಸ್ಥಾನದಲ್ಲಿ ಇದ್ದರು ಎಂದು ಈ ದೇವಾಲಯದ ಕೆಳಗಡೆ ಇರುವಂತಹ ಗುಹೆಯಲ್ಲಿ ಇಂದಿಗೂ ಸಪ್ತ ಮಾತೃಕೆಯರ ಕಲ್ಲಿನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುತ್ತಾರೆ. ಯಾವುದೇ ರೀತಿ ಮಾಟ ಮಂತ್ರ ಇದ್ದರೂ ಇಲ್ಲಿ ಈ ತಾಯಂದಿರೆಯನ್ನು ಬೇಡಿಕೊಂಡರೆ ಸಾಕು, ಎಲ್ಲವೂ ಸರಿ ಹೋಗುತ್ತದೆ ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಒಂದು ದಿನ ಭರದ್ವಾಜ ಮುನಿಗಳು ಕಾಶಿಗೆ ಹೋಗಿ ಸ್ನಾನ ಮಾಡಲು ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ತಾಯಿ ಗಂಗಾ ಮಾತೆ ಭರದ್ವಾಜ ಮುನಿಗಳಿಗಾಗಿ ಉದ್ಭವಿಸಿದಂತಹ ಗಂಗೆ ಮಾತೆಯೇ ಇಲ್ಲಿ ನೆಲೆಯೂರಿದ್ದಾಳೆ ಎಂಬುದು ಇಲ್ಲಿನ ಚರಿತ್ರೆಯಾಗಿದೆ. ಇಂದಿಗೂ ಸಹ ನೀರು ಬೇಸಿಗೆ ಕಾಲದಲ್ಲೂ ಸಹ ಈ ಒಂದು ಸ್ಥಳದಲ್ಲಿ ನೀರು ಸದಾ ಹರಿಯುತ್ತಾ ಇರುತ್ತದೆ. ಈ ನೀರನ್ನು ಸಹ ಭಕ್ತಾದಿಗಳು ಕುಡಿಯುವುದರಿಂದ ರೋಗ ರುಜಿನಗಳಿಂದ ದೂರವಾಗುತ್ತಾರೆ ಎಂಬುದು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆಯಾಗಿದೆ. ದೇವಾಲಯಕ್ಕೆ ಎಲ್ಲಕ್ಕಿಂತ ಇನ್ನೊಂದು ವಿಶೇಷತೆ ಏನೆಂದರೆ, ಎಲ್ಲ ದೇವಾಲಯದಲ್ಲೂ ಲಿಂಗದ ಮುಂದೆ ಒಂದೇ ಬಸವೇಶ್ವರ ನಂದಿ ವಿಗ್ರಹವಿದ್ದರೆ, ಈ ಒಂದು ದೇವಸ್ಥಾನದ ಈಶ್ವರ ಲಿಂಗ ಪ್ರತಿಷ್ಠಾಪನೆಯ ಮುಂದೆ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆಯಾಗಿರುವ ಮುಂದೆ ಇಲ್ಲಿ ಎರಡು ಬಸವೇಶ್ವರ ಅಂದರೆ ಎರಡು ನಂದಿಯನ್ನು ನಾವಿಲ್ಲಿ ನೋಡುತ್ತೇವೆ. ಒಂದನ್ನು ನಂದಿ ಎಂತಲೂ ಇನ್ನೊಂದು ವಿಗ್ರಹವನ್ನು ಭೃಂಗಿ ಎಂತಲೂ ಕರೆಯುತ್ತಾರೆ. ಇದು ಈ ದೇವಸ್ಥಾನದ ಮಹತ್ವವಾಗಿದೆ. ಹಾಯ್ ಫ್ರೆಂಡ್ಸ್, ಈ ದಿನ ಚಿಂತಾಮಣಿ ಹತ್ರ ಇರುವ ಮುರುಗುಮಲೆ ಮುಕ್ತೇಶ್ವರ ಸ್ವಾಮಿ ಈಶ್ವರ ದೇವಾಲಯಕ್ಕೆ ಬಂದಿದ್ದೀರಿ. ನನ್ನ ಮಾತುಗಳಲ್ಲಿ ಈ ದೇವಸ್ಥಾನದ ಒಂದು ಮಹತ್ವ ಬಗ್ಗೆ ತಿಳಿಸ್ಕೊಟ್ಟೆ. ನಾನು ಹೇಳದ್ನಲ್ವ ಆಲ್ರೆಡಿ ಆ ಕಥೆಯಲ್ಲೇ ಹೇಳ್ದಂಗೆ ಇಲ್ಲಿ ಸಪ್ತ ಮಾತೃಕೆಯಲ್ಲಿ ಇಲ್ಲಿ ಸ್ನಾನ ಮಾಡೋದು, ನೆಲೆಯೂರಿದ್ದು ಇದೇ ಒಂದು ನೀರಾಗಿತ್ತು. ಈಗ ಸ್ವಲ್ಪ ಇಲ್ಲಿ ನೀರೇನು ಅಷ್ಟೊಂದು ಕ್ಲೀನಾಗಿರಲಿಲ್ಲ. ಆದರೆ ಅಲ್ಲಿ ಆಗ ಭರದ್ವಾಜ ಮುನಿಗಳಿಗೆ ಗಂಗಾ ಉದ್ಭವ ಆಗಿದ್ದು ಸ್ಥಳ ಅಂತ ಇದೆಯಲ್ಲ, ಅಲ್ಲಂತೂ ತುಂಬ ನೀಟಾಗಿ ನೀರು ಬರ್ತಾ ಇದೆ. ಅಲ್ಲೊಂದು ಸ್ವಲ್ಪ ಎಲ್ಲ ಬರೋ ಭಕ್ತಾದಿಗಳು ತುಂಬ ಗಲೀಜು ಮಾಡ್ತಾರೆ ಅಂತೆಲ್ಲ ಒಂದು ಸ್ವಲ್ಪ ಗೇಟ್ ಹಾಕಿ ಅದನ್ನು ಕವರ್ ಮಾಡಿ ಅಲ್ಲಂತೂ ಆ ಪ್ಲೇಸಲ್ಲಿ ನೀರು ಬರ್ತಿದೆಯಲ್ಲ, ಅಲ್ಲಿ ನೀರಂತೂ ಅಷ್ಟೇ ಸ್ವಚ್ಛವಾಗಿತ್ತು. ಆ ನೀರಲ್ಲಿ ಯಾವುದೇ ರೀತಿ ಧೂಳು ಏನೂ ಸಹ ನಮಗೆ ಕಾಣಿಸ್ತಾ ಇರಲಿಲ್ಲ. ಆ ನೀರನ್ನು ನೀವು ಕೈಯಲ್ಲಿ ಎತ್ಕೊಂಡ್ರೂ ಸಹ ಅಷ್ಟೇ ಚೆನ್ನಾಗಿತ್ತು. ಮತ್ತು ಕುಡಿದಾಗಲೂ ಸಹ ಅಷ್ಟೇ ಒಂಥರ ನಾವು ನಾರ್ಮಲ್ ಫಿಲ್ಟ್ರ್ ವಾಟರ್ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಅದಕ್ಕಿಂತ ಸಿಹಿಯಾಗಿತ್ತು. ನೋಡಿ, ಇದೇ ಆ ಪ್ಲೇಸು. ಅದೆಲ್ಲ ಒಂದು ಸ್ವಲ್ಪ ತುಂಬ ಗಲೀಜು ಮಾಡಿಬಿಡ್ತಾರೆ ಬಂದವರೆಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಎಲ್ಲ ಕವರ್ ಮಾಡಿದರು. ಬಟ್ ಅಲ್ಲಿ ಆ ಕಡೆ ಪ್ಲೇಸಲ್ಲಿ ಬರ್ತಿದೆಯಲ್ವಾ, ಅಲ್ಲೇನಾದರೂ ನೀರು ಹಿಡ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಒಂಚೂರು ನೀರು ಗಲೀಜಿರಲಿಲ್ಲ ಮತ್ತು ನೀರು ಕುಡಿಯೋಕ್ಕೂ ಸಹ ಅಷ್ಟೇ ಸಿಹಿಯಾಗಿತ್ತು. ನಾನು ಹೇಳಿದ್ರಲ್ಲ, ಆವಾಗಲೇ ಹೇಳ್ದಂಗೆ ಮಾಹಿತಿಯಲ್ಲಿ ಸಪ್ತ ಮಾತೃಕೆಯರು ಇಲ್ಲಿ ನೆಲೆಯೂರಿದ್ರು ಅಂತ. ಶ್ರೀ ಬ್ರಾಹ್ಮಿ, ಶ್ರೀ ಮಹೇಶ್ವರಿ, ಶ್ರೀ ಕೌಮಾರಿ, ವೈಷ್ಣವಿ, ಶ್ರೀ ವರಾಹಿ, ಶ್ರೀ ಇಂದ್ರಾಣಿ, ಶ್ರೀ ಚಾಮುಂಡಿ ಎಂಬುವ ಸಪ್ತ ಮಾತೃಕೆಯರ ದೇವತೆಗಳು ಇಲ್ಲಿ ನೆಲೆಯೂರಿದ್ರು. ಇವರಿಗೆ ಇಲ್ಲೊಂದು ಪುಟ್ಟ ಒಂದು ಗುಹೆ ರೀತಿಯಲ್ಲಿ ಒಳಗಡೆ ಕಲ್ಲಿನ ಪ್ರತಿಷ್ಠಾಪನೆಯನ್ನು ಸಹ ಮಾಡಿದರು. ನೋಡಿ, ಈಗ ಆ ಒಂದು ಕಲ್ಲಿನ ಪ್ರತಿಷ್ಠಾಪನಾ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ. ಈ ಗುಹೆಯಲ್ಲಿ ಇರುವಂತಹ ಎಲ್ಲ ಕಲ್ಲಿನ ವಿಗ್ರಹಗಳೇ ಸಪ್ತ ಮಾತೃಕೆಯರ ವಿಗ್ರಹಗಳು. ಇಲ್ಲಿ ಬಂದು ಏನೇ ಒಂದು ಹೆಣ್ಣು ಮಕ್ಕಳ ಸಮಸ್ಯೆಗಳಿದ್ರೂ ಸಹ ವಾಸಿ ಆಗುತ್ತೆ ಅಂತ ಇಲ್ಲಿನ ಜನರ ನಂಬಿಕೆ ಆಗಿದೆ. ಅದಾದಮೇಲೆ ಈ ಕಡೆ ಬಂದರೆ ಶಿವಲಿಂಗ ಪ್ರತಿಷ್ಠಾಪನೆ ನೋಡಿದರೆ ನೋಡಿ, ನನ್ನ ಜೊತೆ ನಿಮಗೂ ಸಹ ಆರತಿಯ ಒಂದು ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ಮುಕ್ತೇಶ್ವರ ದೇವಸ್ಥಾನ ಮೇಲೆ ಇರೋದು. ಅದ್ರ ಕೆಳಗಡೆ ಒಂದು ವಾಕಬಲ್ ಡಿಸ್ಟೆನ್ಸು ಒಂದು 50 ಹೆಜ್ಜೆ ಕೆಳಗಡೆ ಹಾಕಿದ್ರೆ ಇಲ್ಲಿ ಈ ರೀತಿ ಒಂದು ಸಪ್ತ ಮಾತೃಕೆಯರ ದೇವಸ್ಥಾನ ಮತ್ತು ಲಿಂಗ ಪ್ರತಿಷ್ಠಾಪನೆ ಮತ್ತು ಋಷಿಗಳು ಆ ಕಾಲದಲ್ಲಿ ಬಂದು ಇಲ್ಲಿ ನೆಲೆಯೂರಿದ್ದು ಮತ್ತು ಅವರು ಕೆಲವು ಸಮಾಧಿಗಳು ಸಹ ಇಲ್ಲಿ ಇದ್ದಾವೆ. ಮತ್ತು ಆ ನೀರು ಬರೋ ಜಾಗ ಎಲ್ಲ ಕೆಳಗಡೆನೇ ಇರೋದು. ಅಲ್ಲಿಗೂ ಸಹ ವೆಹಿಕಲ್ ಹೋಗುತ್ತೆ, ಈ ದೇವಸ್ಥಾನಕ್ಕೂ ವೆಹಿಕಲ್ ಹೋಗುತ್ತೆ. ಇಲ್ಲ ನೀವು ಒಂದು ಕಡೆನೇ ವೆಹಿಕಲ್ನ ಹಾಕ್ಬಿಟ್ಟು ಎರಡೂ ದೇವಸ್ಥಾನ ನೋಡಿಕೊಂಡು ಬರ್ಬೋದು, ಪರವಾಗಿಲ್ಲ. ಒಂದು ಸ್ವಲ್ಪ
ಸ್ವಲ್ಪನೇ ಬೆಟ್ಟ ಇರೋದು ಅಷ್ಟೇ. ಒಂದು 15 ನಿಮಿಷದಲ್ಲಿ ನೀವು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು. ಈ ರೀತಿ ನಾವು ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ಆರಾಮಾಗಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಹಿಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರಿ. ನಮ್ಮ ಜೊತೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿರುವ ಇನ್ನೊಂದು ಫ್ಯಾಮಿಲಿ ಅವ್ರ ಜೊತೆನೂ ಸಹ ನಾವು ಹೋಗಿದ್ದಿದ್ದು. ಸೊ ಅವರು ನಾವು ಎಲ್ಲ ಮಾತಾಡಿಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರಿ ಇಲ್ಲಿ. ಸೊ ನಾವು ಇಲ್ಲಿ ಕೂತಿದ್ದಾಗ ಅಲ್ಲಿ ಪೂಜೆ ಮಾಡುವಂತಹ ಪೂಜಾರಿನೂ ಸಹ ಸ್ವತಃ ಅವರು ಮಾತುಗಳಲ್ಲಿ ಅಲ್ಲಿನ ಒಂದು ದೇವಸ್ಥಾನದ ಕಥೆಯನ್ನು ಒಂದು 2 ಮಾತುಗಳಲ್ಲಿ ಹೇಳಿಸಿದ್ರು. ಅವರ ಒಂದು 2 ಮಾತುಗಳನ್ನು ಸಹ ಈ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಕೇಳಿಸ್ಕೊಳ್ಳಿ. ಹೋದರೆ ಪಂಚಪಾಂಡವರು ಯಜಾತಿ ಬಂದು ಕೈವಾರ. ಆ ಕೈವಾರದಲ್ಲಿ ಬೇಜಾರಾದಾಗ ಭೀಮ ಮತ್ತು ನಕಲ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾಗ ಈ ಬೆಟ್ಟಕ್ಕೂ ಕೂಡ ಮುರುಗುಮಲ ಅಂತ ಕರೀತಾರೆ. ಬೆಟ್ಟದ ಮೇಲ್ಗಡೆ 150 ಕಿಲೋಮೀಟರ್ ಇದೆ. ಮೇಲ್ಗಡೆ ಮೇಲೆ 150 ಕಿಲೋಮೀಟರ್ ಇದೆ. ಭೀಮ ಮತ್ತು ನಕಲ ಬಂದು ಹೋಗ್ತಾ ಇರಬೇಕಾದ್ರೆ ಇದೆಲ್ಲ ಬೆಟ್ಟ ಇತ್ತು, ಈ ಥರ ಕ್ಲೀನ್ನೆಸ್ ಇರಲಿಲ್ಲ. ಆಮೇಲೆ ಅವ್ರು ಒಟ್ಟದ ಮೇಲೆ ಋಷಿಗಳು ಬಂದು ಅಲ್ಲಿದ್ದಾರೆ, ಅವರು ಜೀವ ಸಮಾಧಿ ಆಗಿದ್ದಾರೆ. ಅವರು ಕೂಡ ಬಂದಾಗ ಇಲ್ಲಿ ವಾಸ ಮಾಡ್ತಾಯಿದ್ರು. ಭಿಕ್ಷಾಟನೆಗೆ ಬಂದಾಗ ಇಲ್ಲಿ ಗುಹೆಗಳಿದೆ, ಮೇಲ್ಗಡೆ ಹೋಗಿದ್ರೆ ಅಲ್ಲಿ 4 ಗುಹೆಗಳಿದೆ. ಆ ಗುಹೆಗಳಲ್ಲಿ ವಾಸ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ಒಂದು ಒಳಗಡೆ ಗುಹೆ ಇದೆ. ಆ ಗುಹೆ ಒಳಗಡೆ ಅವ್ರು ತಪಸ್ಸು ಮಾಡ್ತಿರ್ಬೇಕಾದ್ರೆ ಈ ನೀರು ಹಿಂಗಿರಲಿಲ್ಲ, ಎಲ್ಲ ಒಂಥರ ಬೆಟ್ಟ ಗುಡ್ಡಿದ್ದು, ನೀರು ಹರ್ಕೊಂಡು ಹೋಗ್ತಾಯಿತ್ತು. ಯಾಕೆ ಹಿಂಗೆ ಹೋಗುತ್ತೆ ಅಂತ ಕೇಳಿದ್ರೆ ಆಮೇಲೆ ಈ ಪಿಕ್ಚರಲ್ಲಿ ತೋರಿಸ್ತಾರಲ್ಲ, ಕನ್ಯರು ಆಟ ಆಡೋದು ನೀರಲ್ಲಿ, ಆ ಥರ ಮಾಡ್ತಾಯಿದ್ರು. ಆವಾಗ ಅವ್ರು ಮಾತಾಡ್ಸೋಣ ಅಂತ ಹೋದರೆ ಅವ್ರು ಮಾಯ ಆಗುತ್ತೆ. ಆಮೇಲೆ 3 ಸರಿ ಪ್ರಯೋಗ ಮಾಡಿದಾಗ ವರ್ಷಗಟ್ಟಲೆ ನೋಡಿದ್ರು ಕೂಡ ಸಿಗಲಿಲ್ಲ. ಆಮೇಲೆ ಕೊನೆಯ ದಿನ ಏನೇ ಮಾಡಿ ಪ್ರಯತ್ನ ಮಾಡಬೇಕು ಅಂದಾಗ ಆವಾಗ ಅವ್ರು ಕೇಳಿದಾಗ ನಾವು ಸಪ್ತ ಕನ್ಯರು ಹಾಗಾಗಿ ಅಂತ ಹೇಳಿದ್ಮೇಲೆ ಆವತ್ತಿಂದ ಅವರು ಅಲ್ಲಿ ಸಪ್ತಕನ್ಯೆಯರು ಇದು ಇಟ್ಟಿರೋದು, ಬ್ರಾಹ್ಮಿ, ವರಾಹಿ, ಇಂದ್ರಾಣಿ, ಕೌಮಾರಿ, ಕಾತ್ಯಾಯಿನಿ, ಮಹೇಶ್ವರಿ ಅಂತ ಅದನ್ನು ಅವರು ಅವಾಗ ಸ್ಥಾಪನೆ ಮಾಡಿ ಆವಾಗ ಅವ್ರು ಕೇಳ್ಕೊಂಡ್ರಂತೆ ಇದು ಪುಣ್ಯಕ್ಷೇತ್ರ ಆಗುತ್ತೆ, ನೀವು ಒಳ್ಳೇದು ಮಾಡಿ ಅಂತಂದಾಗ ಆಯಿತು ಅನ್ನೋದಕ್ಕೆ ಅವರು ಅಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಮೊದಲು ಅವೆಲ್ಲ ಇರಲಿಲ್ಲ, ಬರೀ ನೀರು ಮಾತ್ರ ಬರೀ ನೋಡಿ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಈ ಕಡೆ ವಿಶೇಷತೆ ಏನು ಅಂದರೆ ಶ್ರೀನಿವಾಸಪುರ ಕಡೆ ಒಂದು ಸ್ವಲ್ಪ ಹಳ್ಳಿಗಳ ಕಡೆ ಎಲ್ಲ ನೀವು ಬಂದುಬಿಟ್ರೆ ಇಲ್ಲಿನ ಮಣ್ಣು ತುಂಬಾ ಕೆಂಪಾಗಿದೆ. ನಮ್ಮ ಕಡೆ ನಾರ್ಮಲ್ ಬೇರೆ ಕಲರ್ ಇರುತ್ತಲ್ವ, ಆ ರೀತಿ ಇಲ್ಲ ಇಲ್ಲಿ. ನೋಡಿ ಇಲ್ಲಿ ಮಣ್ಣೆಲ್ಲ ತುಂಬ ಒಂದು ಸ್ವಲ್ಪ ಕೆಂಪು ಅನ್ನೋದಕ್ಕಿಂತ ಅಂದ್ರೆ ಒಂದು ಸ್ವಲ್ಪ ಬ್ರೌನಿಷ್ ಕಾಫಿ ಕಲರ್ ಟೈಪ್ ಮಣ್ಣನ್ನು ನಾವಿಲ್ಲಿ ನೋಡೋದು ತುಂಬ ವಿಶೇಷತೆ ಈ ಕಡೆ ಎಲ್ಲ. ಈ ರೀತಿ ಅಲ್ಲಿ ಇದ್ದ ಅರ್ಚಕರ ಬಾಯಲ್ಲೇ ನಾವು ಅಲ್ಲಿನ ಒಂದು ಐತಿಹಾಸಿಕ ಚರಿತ್ರೆನೂ ಸಹ ತಿಳ್ಕೊಂಡ್ರಿ. ಸೊ ಈ ರೀತಿಯಲ್ಲಿ ನನ್ನ ಜೊತೆ ನಿಮಗೂ ಸಹ ಈ ಒಂದು ಮುಕ್ತೇಶ್ವರ ಅದ್ಭುತ ದೇವಾಲಯನ ನಾನು ಈ ವಿಡಿಯೋನಲ್ಲಿ ಕವರ್ ಮಾಡಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ನಾನು ಇನ್ನೊಂದು ಟೆಂಪಲ್ಗೆ ವಿಸಿಟ್ ಮಾಡಿದೆ. ಆ ಟೆಂಪಲ್ಲೇ ನರಸಿಂಹಸ್ವಾಮಿಯ ದೇವಸ್ಥಾನ. ಇದು ಬಂದು ಅಲ್ಲಿಂದ ಶ್ರೀನಿವಾಸಪುರಕ್ಕೆ ಬರುವ ರಸ್ತೆಯಲ್ಲಿ ಇರುವುದು. ಈ ಒಂದು ಗ್ರಾಮದ ಹೆಸರು ತಾಡ್ಗೋಡು ಗ್ರಾಮದಲ್ಲಿ ಈ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ಹಾಗೆ ಬರ್ತಾ ಇದ್ದರೆ ನನಗೆ ಯಾರೋ ಒಬ್ರು ಹೇಳಿದ್ರು, ನಮ್ಮ ಕೊಲೀಗು ಅಲ್ಲೇ ತಾಡ್ಗೋಡು ಅಂತ ಶ್ರೀನಿವಾಸಪುರಕ್ಕೆ ಹೋಗೋ ದಾರಿಯಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ, ಒಂದು ಸರಿ ಹೋಗ್ಬಿಟ್ಟು ಬನ್ನಿ ಅಂತ. ಅದಕ್ಕೆ ನಾವು ಹೆಂಗೋ ಅಷ್ಟು ದೂರ ಹೋಗಿದ್ರಲ್ವ ಅಂತ ಬರೋವಾಗ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನನ ನಾವು ವೀಕ್ಷಣೆ ಮಾಡಿದ್ವಿ. ಇಲ್ಲಿ ಏನಂದರೆ ಬೆಳಗ್ಗೆ ಮತ್ತು ಸಂಜೆ ಅಲ್ಲೇ ಅರ್ಚಕರೇ ಪಕ್ಕದಲ್ಲೇ ಮನೆ ಇರೋದ್ರಿಂದ ಬಂದು ಪೂಜೆ ಮಾಡಿಕೊಡ್ತಾರೆ. ಸೊ ನಾವು ಹೋಗಿದ್ದಾಗ ಸಂಜೆ ಟೈಮ್ 6 ಗಂಟೆಗೆ ಆಗಿತ್ತು. ಇಲ್ಲಿ 6:30ಗೆ ಅವರು ಬಂದು ಪೂಜೆ ಮಾಡಿಕೊಡ್ತಾರೆ. ನಮಗೂ ಸಹ ಅವ್ರು ಬಂದು ಇಲ್ಲಿ ಪೂಜೆ ಮಾಡಿಕೊಟ್ರು. ನೋಡಿ ನಾನು ದೇವಸ್ಥಾನದಲ್ಲಿ ತೋರಿಸ್ತಾ ಇದ್ದೀನಲ್ಲ ವಿಡಿಯೋ, ದೇವಸ್ಥಾನ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ನರಸಿಂಹಸ್ವಾಮಿಯ ದರ್ಶನ ನನ್ನ ಜೊತೆ ನಿಮಗೂ ಸಹ ಮಾಡಿಸ್ತಾ ಇದ್ದೀನಿ. ಇದು ನರಸಿಂಹಸ್ವಾಮಿಯ ದೇವಾಲಯ. ಇಲ್ಲಿ ಅರ್ಚಕರು ಬಂದು ನಮಗೆ ಮಹಾಮಂಗಳಾರತಿನೂ ಸಹ ಮಾಡಿಕೊಟ್ರು. ಈ ರೀತಿ ನಾನು ಈ ದಿನ LIC ಮೀಟಿಂಗ್ ಜೊತೆ ಒಂದು ಮುಕ್ತೇಶ್ವರ ಸ್ವಾಮಿಯ ಬೆಟ್ಟನ ನೋಡಿಕೊಂಡು ಆ ನೇಚರ್ನ ಎಂಜಾಯ್ ಮಾಡಿಕೊಂಡು ಲಾಸ್ಟ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿಕೊಂಡು ಸೊ ಈ ದಿನನ ಕಂಪ್ಲೀಟ್ ಮಾಡಿದೆ. ಇನ್ನಷ್ಟು ವೀಡಿಯೋಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಪ್ಲೀಸ್ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ.